ಕನ್ನಡಿಗರು ನಿಜವಾದ ಕಲಾರಸಿಕರು ಅನ್ನೋದಕ್ಕೆ ನಮ್ಮ ಕಾರ್ಯಕ್ರಮನೇ ಸಾಕ್ಷಿ. 2 ವರ್ಷದಲ್ಲಿ 2 ಸೀಸನ್ಗಳನ್ನ ಮಾಡಿ, ಇನ್ನೂ ಹಲವಾರು ಪ್ರೋಗ್ರಾಮ್ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ 3ನೇ ಸೀಸನ್ ಹತ್ತ ಕಾಲು ಹಾಕಬೇಕು ಅಂದರೆ ಅದಕ್ಕೆಲ್ಲ ಕಾರಣ ನೀವು. ಹಾಗಾಗಿ ಮಾಸ್ಟರ್ ಹಿರಣ್ಣಯ್ಯ ಹೇಳ್ತಾರೆ, ಪೂಜ್ಯ ಅನ್ನದಾತರಿಗೆ ನಮಸ್ಕಾರ ಅಂತ. ಅದೇ ಭಾವನೆಯಲ್ಲಿ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾಯಕ ವಿತ್ ವಿನಾಯಕ ಸೀಸನ್ 3ನ ಹೊತ್ತು ತರ್ತಾ ಇದ್ದೀನಿ. ಸೊ ಈ ಸೀಸನ್ ಶುರು ಮಾಡೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಬಾ 3ನೇ ಸೀಸನ್ ಬಹಳ ಹೆಮ್ಮೆ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಸುಮಾರು ಒಂದು 8 ತಿಂಗಳ ಕಾಲ ನಾವು ಈ ಪಾಡ್ಕಾಸ್ಟ್ನ ಮಾಡಿರಲಿಲ್ಲ. ಅವಾಗ ನಾನು ಸ್ವಲ್ಪ ಜಗತ್ತನ್ನ ಸುತ್ತುವಂತ ಅವಕಾಶ ಸಿಕ್ತು. ಅಮೆರಿಕಾನಲ್ಲಿ 1000 ಜನ ನಮ್ಮ ಶೋ ನೋಡ್ತಾರೆ ಅನ್ನೋದು ನನಗೆ ತುಂಬಾ ಖುಷಿಯನ್ನ ತಂದ್ಕೊಡ್ತು. ಅವ್ರನ್ನ ಭೇಟಿಯಾಗಿ ನಮ್ಮ ಕಾರ್ಯಕ್ರಮದ ಅಭಿಪ್ರಾಯಗಳನ್ನ ಅವರಿಂದಾನೇ ತಿಳ್ಕೊಳ್ಳೋಂಥ ಅವಕಾಶನೂ ಸಿಕ್ತು. ನಿಜವಾಗ್ಲೂ ಥ್ಯಾಂಕ್ ಯು. ಇದೇ ತರ ಜರ್ಮನಿಲಿದ್ದಾರೆ, UK-ಲಿದ್ದಾರೆ, ಗಲ್ಫ್ನಲ್ಲಿದ್ದಾರೆ, ಆಫ್ರಿಕಾನಲ್ಲಿ ಕೂಡ ಇದ್ದಾರೆ, ಆಸ್ಟ್ರೇಲಿಯಾನಲ್ಲೂ ಇದ್ದಾರೆ. ಇನ್ಫ್ಯಾಕ್ಟ್ ಸ್ಪಾಟಿಫೈಯಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ನಮ್ಮ ಕನ್ನಡದ ವ್ಯಕ್ತಿತ್ವಗಳು, ವಿಷಯಗಳು ಕನ್ನಡದ ಮೂಲಕ ಬೇರೆ ಊರಿಗೆ ತಲುಪ್ತಾ ಇದೆ. ಹೊರನಾಡ ಕನ್ನಡಿಗರು ಮತ್ತು ಗಡಿನಾಡ ಕನ್ನಡಿಗರು, ನಮ್ಮ ಮನೆಯ ಕನ್ನಡಿಗರು, ಇವರೆಲ್ಲರೂ ಸೇರಿ ಪೋಷಿಸ್ತಾ ಇರುವಂತಹ ಈ ಕನ್ನಡದ ಪಾಡ್ಕಾಸ್ಟ್ ನಾಯಕ ವಿತ್ ವಿನಾಯಕ ಏನು ಸ್ಪೆಷಲ್ ಈ 3ನೇ ಸೀಸನ್ ಅಲ್ಲಿ ಅಂತ ಯೋಚಿಸ್ತಾ ಇದ್ದೀರಾ? ಅದಕ್ಕಿಂತ ಮುಂಚೆ ನಾವು ನಡೆದು ಬಂದ ಹಾದಿ ಏನು ಅದನ್ನ ನೋಡ್ಕೊಂಡ್ ಬರೋಣ. ರೀಕ್ಯಾಪ್ ತಗೋಣ 2 ಸೀಸನ್ಗಳದ್ದು. ನಾನು ಮಾಯಾಮೃಗ ಅಂತ ಹೆಸರಿಟ್ಬಿಟ್ಟಿದ್ದೆ. ಯಾಕೆ ಮಾಯಾಮೃಗ ಅಂತ ಹೆಸರಿಟ್ಬಿಟ್ಟಿದ್ದೆ ಅಂದ್ರೆ, ನನ್ನ ಜೀವನದಲ್ಲಿ ನೆಮ್ಮದಿ ಸುಖ ಎಲ್ಲಾನು ಮಾಯಾಮೃಗ ತರ ಮುಂದೆ 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 ಓಡ್ತಲೇ ಇತ್ತು. ಕೈಗೆ ಯಾವತ್ತು ಸಿಕ್ಕಿರ್ಲಿಲ್ಲ. ಅದಕ್ಕೆ ಮಾಯಾಮೃಗ ಅಂತ ಮುಂಚೆನೆ ಹೆಸರಿಟ್ಕೊಂಡ್ಬಿಟ್ಟಿದ್ದೆ ನಾನು. ಇದ್ಯಾವುದು ಕಥೆ ಆಗೋದಕ್ಕೆ ಮುಂಚೆ ಇದೆಲ್ಲ. ಅದಕ್ಕಿಂತ ಮಾಯಾಮೃಗ ಅನ್ನೋ ಹೆಸರು ಸಮ ಫ್ಯಾಸಿನೇಟೆಡ್ ಮೀ. ಪಕ್ಕದ ಹುಡುಗ ಕೂತಿದ್ದಪ್ಪ, ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲಪ್ಪ. ಅವನ ಜೊತೆ ಒಂದು 5 ನಿಮಿಷ ಮಾತಾಡಿದ್ದೀನಿ. ನನ್ನ ಜ್ಞಾಪಕನೇ ಇಲ್ಲ. 15 ವರ್ಷ ಆದ್ಮೇಲೆ ನನ್ನ ಒಂದ್ ಚಿತ್ರಕ್ಕೆ ದಿಢೀರಂತ ಸ್ಯಾಟಲೈಟ್ ರೈಟ್ಸ್ ಎಗರ್ಕೊಂಡು ಹೋಗ್ತಾ ಇದೆ. ನನಗೆ ಶಾಕ್, ಇವನೇನು ಇಷ್ಟು ದುಡ್ಡು ಕೊಡ್ತೇನೆ ನನ್ನ ಸ್ಯಾಟಲೈಟ್ ರೈಟ್ಸ್ಗೆ ಅಂತ. ನೋಡಿದ್ರೆ ಆ ಹುಡುಗ ಸರ್ ಈಗ ಚಾನಲ್ ಹೆಡ್ ಆಗ್ಬಿಟ್ಟಿದ್ದಾನೆ ಸರ್. ಸರ್ ಜ್ಞಾಪಕ ಇದೆ ಸರ್ ನನ್ನ? ಇಲ್ಲ ರೀ ಸರ್, ಅವತ್ತು ಅಷ್ಟೆಲ್ಲ ಮಾತಾಡಿದ್ರಿ ನನ್ನ ಹತ್ರ 5 ನಿಮಿಷ. ಕ್ಯಾನ್ ಯು ಬಿಲೀವ್? 15 ವರ್ಷ ಆದ್ಮೇಲೆ ವಾಪಸ್ ಬರುತ್ತೆ ಸರ್ ಅದು ನಿಮ್ಗೆ. ಅದು ಹರಿಸ್ಮರಣೆ ಮಾಡೋ ನಿರಂತರ, ಹರಿಸ್ಮರಣೆ ಮಾಡೋ ಅದೇ ರೀತಿ ಕೊಪ್ಪದಲ್ಲಿ ಮಾಡ್ತಾ ಇದ್ದ ಕೆಲಸ ಸಂಜೆ ಹೊತ್ತಿಗೆ ಪುತ್ತೂರಿನಲ್ಲಿ ಮಾಡ್ತಾ ಇದ್ವಿ. ನಮ್ಮ ರೂಮ್ನಿಂದ ಒಂದ್ ಕಡೆಗೆ ಹೋಗಿ ಮತ್ತೆ ಹಿಂದೆ ಬರ್ತಾ ಇದ್ವಿ. ಆಗ ನಾನು ಒಂದ್ಸಲ ಶಿವರಾಮ ಕಾರಂತರನಲ್ಲಿ ಮೊದಲ ಬಾರಿ ಕಂಡಿದ್ದೆ. ಒಂದು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂತ ಗೀತೆಯಲ್ಲಿ ಹೇಳ್ತಾರೆ. ದೇವರನ್ನು ಕಂಡ್ರೆ ಋಷಿಮುನಿಗಳು ಆತರ ನೋಡ್ತಾರಂತೆ. ಏನಪ್ಪ ಇದಂತ ಆಶ್ಚರ್ಯ. ಅದೇ ರೀತಿ ನಮ್ಮ ಮನೆಗೆ ಬೇಂದ್ರೆ ಬರೋರು, ನಮ್ಮ ಅಜ್ಜ ನೋಡಕ್ ಬರೋರು. ನಮ್ಮ ಅಜ್ಜ ವಿಚಿತ್ರ ಮನುಷ್ಯ, ಅದ್ಭುತ ಮನುಷ್ಯ. ಅದು 1939ನೇ ಇಸ್ವಿಗೆ ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ದ ನಮ್ಮ ಅಜ್ಜನಿಗೆ, ಅದ್ಭುತ ಕೆಲಸ ಮಾಡಿದ್ದಾರೆ ಅಂತ. ನಮ್ಮ ಅಜ್ಜ ಎಂಥ ನಿರ್ಲಿಪ್ತ ಮನುಷ್ಯ ಅಂದ್ರೆ, ನಮ್ಮ ಅಜ್ಜಿ ಚಂದ ಕಾಣಿಸ್ಲಿ ಅಂತ ಅವಾಗೆಲ್ಲ ಶೋಕೇಸು ಅದನ್ನ ಇರ್ತಿರ್ಲಿಲ್ಲ, ಗೂಡಲ್ಲಿ ಇಟ್ಟಿರೋರು. ನಮ್ಮ ಅಜ್ಜ ಬಂದ, ತೆಗಿಯೋದನ್ನ ಅಲ್ಲಿ ಇಡ್ಬೇಡ ಅಂತ. ಯಾಕೆ ಅಂತ ಕೇಳಿದ್ವಿ. ತೆಗಿಯೋದನ್ನ ತೆಗೆದ್ಬಿಟ್ಟು ಟ್ರಂಕ್ ಅಲ್ಲಿ ಹಾಕಿ ಕಾಟಿನ ಕೆಳಗೆ ಸರ್ಸ್ಬಿಟ್ರು. ಇರ್ಲಿ ಬಿಡ್ರಿ, ಚಂದ ಕಾಣಿಸ್ತದೆ ಅಂತ ನಮ್ಮ ಅಜ್ಜಿ ಅನ್ಬೇಕು. ಕಣ್ಣಿ ಕಾಣಿಸೋಂಗ್ ಇಡ್ಬಾರ್ದು, ಅಹಂಕಾರ ಬರ್ತದೆ. Many of the regional places that you go to, right? The smaller places that you go to may not score high on hospitality. They're not going to stand there and welcome you with a namaskara. But they may not be doing that namaskara, but the food that they're going to serve you will do that namaskara. ನಾಲಿಗೆಗೆ. ನಾನೊಂದ್ ಸ್ವಲ್ಪ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡ್ಲಾ? ಹೇಳ್ತೇನೆ, ನೇರವಾಗಿ ಮಾತಾಡ್ತೀವಿ ಅಂತ ಹೈಡ್ ಮಾಡಕ್ಕಾಗಲ್ಲ. ಈಗ ನಮ್ದು ಶೋಸ್ ಆಗ್ಲಿ, ನಾನು ಹಳೆ ಕ್ರಿಕೆಟರ್ಸ್ ಬಗ್ಗೆ ಮಾತಾಡ್ಲಿ, ಎಲ್ಲ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಿದಾಗ ಹೇಳ್ತಾರೆ, ಯಾವನ್ ಗುರಿ ಬೋಡ ಬರೀ ಹಳೆದ ಅವ್ರ ಕಾಲದ ಬಗ್ಗೆ ಹೇಳ್ತಾನೆ ಅಂತಾರೆ. ಆದ್ರೆ ಅಲ್ಲ, ಬರ್ಕೊಡ್ತೀನಿ ರೈಟಿಂಗ್ ಅಲ್ಲಿ. ಈಗಿನ ಕ್ರಿಕೆಟರ್ಸ್ ಆಗಿನ ಹಳೆ ಕಾಲದ ಕ್ರಿಕೆಟರ್ಸ್ ಹತ್ರನೂ ಬರ್ತಾ ಇರ್ಲಿಲ್ಲ. ಈಗಿನ ಕ್ರಿಕೆಟರ್ಸ್ 15 ಅಲ್ಲೂ ಬರ್ತಾ ಇರ್ಲಿಲ್ಲ.
ಆ ತರ ಅಬಂಡೆನ್ಸ್ ಆಫ್ ಟ್ಯಾಲೆಂಟ್ ಇದ್ದಿದ್ದು. ಅಂದ್ರೆ ನಾಟಿ ಕ್ರಿಕೆಟರ್ಸ್ ಅಂತ ಮಾತಾಡ್ತಿದ್ವಲ್ಲ, ಈ ಜಾನಿ ಹೇಳ್ತದೆ ಎಷ್ಟೊಂದು ಹೆಸರುಗಳು, ಸೀತಾರಾಮು, ನೀವು ತಗೊಳ್ಳಿ ಎಷ್ಟೊಂದು ಸುರಾನ್ ಆಗಿರೋ ಅವರೆಲ್ಲ ಹೆಸರುಗಳು, ಶೈಲೇಂದ್ರ ಅವರೆಲ್ಲ ಹೆಸರುಗಳು ಹೇಳ್ತಾ ಅಂತಂದ್ರೆ ನೀವೆಲ್ಲನೂ ಅವ್ರನ್ನ ಎದುರುಗಡೆ ನೋಡ್ಬೇಕು. ನಮ್ ಪಿ ಶ್ರೀರಾಮು ಅವ್ರಿಗೆಲ್ಲ ಎದುರುಗಡೆ ನೋಡಕ್ಕೆ ಜನ ನುಗ್ಗೋರು, ಅಂದ್ರೆ ಆ ತರ ಟ್ಯಾಲೆಂಟ್ ಅವರೆಲ್ಲನೂ. ಅವ್ರಿಗಳೆಲ್ಲ ಯಾಕೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ಲಿಲ್ಲ, ವೆರಿ ಅನ್ಲಕ್ಕಿ ಅಂತ ಅಂತೀನಿ ನಾನು. ಬಟ್ ಒಬ್ರಲ್ಲ ಇಬ್ರಲ್ಲ, ನಿಂಗೆ ಸುಮಾರು ಜನ, 100 ರಿಂದ 150 ಜನ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರೋರು ಇದ್ರು. ನಾನು ಶ್ರೀರಾಮ್ ಅವ್ರನ್ನ ಯಾವಾಗ್ಲೂ ಕೇಳೋ ಒಂದು ಪ್ರಶ್ನೆ, ಸರ್ ಪ್ರತಿ ಸಲ ನಾವು ಹೇಗೆ ಬೆಳೀತಾ ಇದೀವಿ, ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ನಮ್ಗೆ ಅಂತ ಕೇಳ್ತೀನಿ. ಕೆಲವು ಸಲ ಮನಸ್ಸಿಗೆ ನಾಟೋ ಹಾಗೆ ಕೆಲವು ವಿಚಾರಗಳು ಹೇಳಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆನ್ ತಟ್ಟು ಕೂಡ ಕಳಿಸಿದ್ದಾರೆ. ಸರ್ ನಿಮ್ಗೇನ್ ಅನ್ಸುತ್ತೆ, ಈ 2 ಸೀಸನ್ಗಳು ಸುಮಾರು 46 ಗಂಟೆಗಳ ಕಾಂಟೆಂಟ್ ಪ್ರೊಡಕ್ಷನ್ ಮಾಡಿ, ಸುಮಾರು 42ಕ್ಕೂ ಹೆಚ್ಚು ಗೆಸ್ಟ್ಗಳು ಬಂದು 3 ಮಿಲಿಯನ್ ವ್ಯೂ ಆನ್ ಯೂಟ್ಯೂಬ್ ಆರ್ಗ್ಯಾನಿಕ್ ಆಗಿ, ಮೋರ್ ದೆನ್ ಆಲ್ಮೋಸ್ಟ್ 3.2 ಮಿಲಿಯನ್ ವ್ಯೂಸ್, ಸೋಷಿಯಲ್ ಮೀಡಿಯಾನಲ್ಲಿ ಕ್ಲೋಸ್ ಟು 20 ಮಿಲಿಯನ್ ವ್ಯೂಸ್ ಇದೆಲ್ಲ ಪಡೆದಿದೆ ಅಂದ್ರೆ ಈ ಜರ್ನಿ ತಮ್ಗೆ ಹೇಗೆ ಕಾಣಿಸ್ತಾ ಇದೆ ಸರ್? ವಿನಾಯಕ್, ಒಂದು ವಿಚಾರ ಹೇಳ್ತೀನಿ ನೋಡಿ, ಸಮಥಿಂಗ್ ಟು ಗೋ ವೈರಲ್, ನೆಗೆಟಿವ್ ಎಲಿಮೆಂಟ್ ಇದ್ರೆ ಬೇಗ ವೈರಲ್ ಆಗ್ಬಿಡುತ್ತೆ. ನೀವು ತುಂಬಾ ಸಿಂಪ್ಲಿಸಿಟಿ ಆಗಿ, ಹಾನೆಸ್ಟ್ ಆಗಿ, ಜೆನ್ವಿನ್ ಪೀಪಲ್ನ ಜೆನ್ವಿನ್ ಇಂಟ್ರೆಸ್ಟ್ ಆಗಿ ನೀವು ಅದನ್ನ ಅವರಲ್ಲಿರೋ ಒಳ್ಳೆತನನ ಆಚೆ ತೆಗೆದಿದ್ದೀರಾ. Great people have come to your show and they've opened up like never before. That simplicity and that honesty is what bringing you the audience. And ಹೊಸ ಚಿಗುರು ನಾವ್ ಏನ್ ಮಾಡ್ಬೇಕಂತ ಅನ್ಕೊಂಡ್ರುವೆ, we always want to make sure there is no shortcuts to whatever we are doing. Fertilizer ಹಾಕೋದಿಲ್ಲ, will not get pesticides ಹಾಕೋದಿಲ್ಲ. So ಫರ್ಟಿಲೈಸರ್ ಪೆಸ್ಟಿಸೈಡ್ ಹಾಕಿ ಬೆಳೆಸೋದು ಬಹಳ ಈಸಿ, ಬಟ್ ಅದು ಮಾಡ್ದಲೇ ಬೆಳೆಸೋದು ಕಷ್ಟ ಇದೆ. ಅಂಡ್ ಯು ಆರ್ ಡೂಯಿಂಗ್ ವೆರಿ ಸಿಮಿಲರ್ ಸ್ಟಫ್. ತುಂಬಾ ಚೆನ್ನಾಗಿ ಎಲ್ಲಾರನ್ನು ಕರೆದಿದ್ದೀರಾ ನಿಮ್ಮ ಸ್ಟೇಜ್ ಅಲ್ಲಿ. ನಿಮ್ಮ ಪಾಡ್ಕಾಸ್ಟ್ ಮುಖಾಂತರ ಎವ್ರಿಬಡಿ ಓಪನ್ಡ್ ಅಪ್ ಅಂಡ್ ಎನ್ಲೈಟಿಂಗ್ ಸೋ ಮೆನಿ ಪೀಪಲ್. ದಟ್ಸ್ ದ ಜೆನ್ಯೂನ್ ರೀಸನ್ ಫಾರ್ ಯು ಟು ಗೋ so big and throughout the world, and it's really commendable, Vinayak. Thank you so much sir, honored. ಯಾರಾದ್ರೂ ಹೊಗಳ್ದಾಗ ಅದನ್ನ ಸ್ವೀಕರಿಸೋದಕ್ಕೂ ತುಂಬಾ ನಾಚಿಕೆ ಆಗುತ್ತೆ ನನಗೆ, ಬಟ್ ಐ ವಿಲ್ ಟೇಕ್ ಇಟ್ ಹೋಲ್ ಹಾರ್ಟೆಡ್ಲಿ. ಶ್ರೀನಾಥ್ ಅವ್ರನ್ನ ಕೇಳೋಣ ಸರ್. ಈ ಪಾಡ್ಕಾಸ್ಟ್ ಶುರು ಆಗ್ಬೇಕಾದ್ರೆ ನೀವೇ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಈ ಐಡಿಯಾನ ಫಸ್ಟ್ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ ನೀವೇನೆ. ಒಂದು ಇನ್ಸೆಪ್ಷನ್ ಇಂದ ಇಲ್ಲಿವರೆಗೂ ಬೆಳೆದ್ ಬರ್ತಾ ಇರೋದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? It's been wonderful journey, Vinayak. In fact, starting early, when I asked you what would be the kind of views that we could expect, you were very humble. Said, sir, we will certainly touch, 1 or 2 lakh views and helidri. But today we are almost speaking about 10x of that, right? And like Sriram said, negativity spreads like viral, but positivity when it spreads like this, it's really a proud moment and it's not easy. So I'm sure, we are doing very well. And it's not going to end with season 3. We're going to do a lot more seasons. A lot more interesting people are going to come on board, and we'll always be there with you in this journey. Thank you so much sir, very kind of you. ಮತ್ತೊಂದು ಬೆಳವಣಿಗೆ ನಾನು ನೋಡಿದ್ದೇನೆಂದ್ರೆ 2 ವರ್ಷದ ಹಿಂದೆ ನಾವು ಇಲ್ಲಿಗೆ ಬಂದಾಗ ಹೊಸ ಚಿಗುರು 15ನೇ ಪ್ರಾಜೆಕ್ಟ್ ನಡೀತಾ ಇತ್ತು. ಇವತ್ತು 26ನೇದಕ್ಕೆ ಬಂದಿದೆ, 27, 28 ಇನ್ನೇನು ಲಾಂಚ್ ಆಗ್ತಾ ಇದೆ. ನೀವು ಕೂಡ ಬೆಳೀತಾ ಇದ್ದೀರಾ. ಈ ಬೆಳವಣಿಗೆ ಹೇಗಿದೆ? how have you grown as an organization? So for us, when we do any project, we first put ourselves in the customer's shoes. Naave customer agidre tagoltiva. That is most important. Andre, a lot of people think farm andre ontara lifestyle ankontare. We don't call it as a lifestyle. We call it as a life-centric approach. Andre, now on BMW car tagoltini andre that's a lifestyle, right? Because I'm going to go in a nice car. But if I'm going to change my food habits for the sake of Mother Earth, for the sake of future generations, that's about changing your life perspective, right? How am I going to look at land? Is it in terms of value? Is it about what I'm going to give back to the land, or is it how much the land is going to give me? ನಂಗೆ ತುಂಬಾ ಚೆನ್ನಾಗಿ ಎನ್ಲೈಟನ್ ಮಾಡಿದ್ರಿ ನೀವು. ಏನಂದ್ರೆ ವೆಲ್ತ್ ಇಸ್ ಬೆಸ್ಟ್ ವೆನ್ ಇಟ್ ಇಸ್ ಎಕ್ಸ್ಪೀರಿಯನ್ಸ್ಡ್. ಜೇಬಲ್ ದುಡ್ಡಿದ್ರೆ ಪ್ರಯೋಜನ ಇಲ್ಲ, ಅದನ್ನ ತಗೊಳ್ಳೋ ಶಕ್ತಿ ಇದ್ದು ಅದ್ರ ವಸ್ತು ಮುಂದೆ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ ಅಂತ. ಸೊ ಹೌ ಡು ಯು ಸಿ ಪೀಪಲ್ ಚೇಂಜಿಂಗ್ ದೇರ್ ಲೈಫ್ ಸ್ಟೈಲ್ ಆರ್ ಅಪ್ರೋಚ್ ಟುವರ್ಡ್ಸ್ ಬೈಯಿಂಗ್ ಅ ಲ್ಯಾಂಡ್ ಆರ್ ಅ ಪ್ರಾಪರ್ಟಿ ಟುಡೇ? ಸಹಜವಾಗಿ ಏನ್ ಮಾಡ್ತಾರೆ, any realtor, what does he do? He takes a farmland, he cuts off all the trees, he cements the entire property and shows a mountain view or a lake view. Hey, ಅಲ್ಲಿ ನೋಡಿ ಚೆನ್ನಾಗಿದೆ ವ್ಯೂ ಅಂತ ಹೇಳಿ. But when you can create that in your own land, why look outside? The way the things are happening, in a few days that mountain will be knocked off, that lake will go dry, right? If you don't take care of it, right? So the idea here is to be able to experience that property. So when I look at any
ಇನ್ವೆಸ್ಟ್ಮೆಂಟ್ ರೈಟ್ ವಿ ಶುಡ್ ಬಿ ಏಬಲ್ ಟು ಇಂಡಲ್ಜ್ ವಿತ್ ದಟ್ ಇವಾಗ ಒಂದು ಸೈಟ್ ತೊಗೊಂಡ್ರಲ್ಲ ಏನು ಸೆಲ್ಫಿ ತೊಗೊಳಕ್ಕಾಗಲ್ಲ ಬಟ್ ವೆನ್ ಯು own a farm or when you own something that can give you back something, right, on a weekly basis, on a regular basis, it has a lot more meaningfulness. Appreciation, ನನ್ನ ಕಡೆ ತೊಗೊಂಡ್ರೆ ಬರುತ್ತೆ ಅಂತ ಏನಿಲ್ಲ, ಎಲ್ಲ ಕಡೆ ಬರುತ್ತೆ, because money value is depreciating. But what are you giving back, and in turn, what are you enjoying? That becomes most important. So, like you rightly mentioned, wealth is best when experienced, and that's what we are trying to do with every project. ನಮ್ಮ ಸೀಸನ್ 3 ಲೈನಪ್ ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಕಾಫಿ ಕುಡಿತಾ ಹೇಗನ್ಸ್ತು, ನಮ್ಮ ವಿಷನ್ ಕೇಳಿದ್ರೆ ಏನನ್ಸುತ್ತೆ? ನಿಮ್ಮ ವಿಷನ್ ತುಂಬಾ ಚೆನ್ನಾಗಿದೆ ವಿನಾಯಕ್. ಜರ್ನಿ ವೆಲ್ ಬಿಗನ್ ಇಸ್ ಹಾಫ್ ಡನ್. And I know you are a person who enjoys the journey than the destination. Absolutely. Season 3 should not be the destination, and you will make multiple more seasons, and you will bring out great talents of the Kannada people. ಕನ್ನಡಿಗರನ್ನ ಪ್ರಪಂಚಕ್ಕೆ ಇನ್ನೂ ಚೆನ್ನಾಗಿ ಪರಿಚಯ ಮಾಡಿಕೊಡಿ, and wish you all the very, very best. Thank you so much. On that note, ಹೊಸ ಚಿಗುರು, they are pioneers in managed farmland. ತುಂಬಾ ಜನಕ್ಕೆ ಹೊಸ ಚಿಗುರು ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ನ ವಿಸಿಟ್ ಮಾಡಿ. ತೋಟ ನಿಮ್ದು, ಬೆಳೆ ನಿಮ್ದು, ಶ್ರಮ ಮತ್ತೆ ನಿಮ್ಮ ಶ್ರಮದಲ್ಲಿ ಭಾಗಿಯಾಗೋರು ಹೊಸ ಚಿಗುರು. ಸೊ ಹಾಗಾಗಿ ದ ಸ್ವೆಟ್ ವಾಟ್ ಯು ಹ್ಯಾವ್ ಟು ಇನ್ವೆಸ್ಟ್, ದೇ ವಿಲ್ ಡೂ ಇಟ್ ಫಾರ್ ಯು, ಆ್ಯಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ರಾಸೆಸ್. ಒಂದು ಮೈ ಫಾರ್ಮ್ ಅಂತ ಒಂದು ಆ್ಯಪ್ ಇದೆ, ಅದ್ರ ಮೂಲಕ ನಿಮ್ಮ ಫಾರ್ಮ್ನ ಎವ್ರಿ ಡೇ ನೀವು ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ನಿಮ್ಮ ಜಾಗ ಎಲ್ಲಿದೆ ಅದನ್ನು ಕೂಡ ನೀವು ಅಮೆರಿಕನಲ್ಲಿರಲಿ, ಯುರೋಪಲ್ಲಿರಲಿ, ಬೆಂಗಳೂರಲ್ಲಿರಲಿ ಆನ್ಲೈನ್ ಮೂಲಕ ನೋಡಬಹುದು. ಈ ಜಾಗ ಬೇಕು ನನಗೆ ಅಂತ ಹೇಳಿ ಆ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಅದನ್ನ ಬೈ ಮಾಡ್ಬೋದು. ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ನ ಲಿಂಕ್ ನ ಕ್ಲಿಕ್ ಮಾಡಿ, ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ಅಂತ ಹೇಳ್ತಾ, ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಬೋತ್ ಆಫ್ ಯು ಫಾರ್ ಸಪೋರ್ಟಿಂಗ್ ಅಸ್ ಅಂಡ್ ಮೇಕಿಂಗ್ ದಿಸ್ ವಂಡರ್ಫುಲ್ ಜರ್ನಿ, ಅಂಡ್ ಸಿ ಯು ಅಟ್ ಸೀಸನ್ 4. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೀನ್ ಮಗಾನೇ ಅಲ್ಲ ಆತರ ತುಂಬಾ, ಮತ್ತೆ ನಾನು ನಂದಿನಿ ರಿಲೇಟೆಡ್ ಮರ್ಚೆಂಡೈಸ್ ಮಾಡಿದೀವಿ, SLR ಮರ್ಚೆಂಡೈಸ್. ಹುಟ್ಟಿನಿಂದ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದ್ದೀರಾ, ಹೇಗ ಅನ್ಸ್ತಾ ಇದೆ ನಿಮ್ಗೆ? ನೋಡಿ ವಿನಾಯಕ್ ಅವರೇ, ನೀವು ಮೊದಲು ಕಾರ್ಯಕ್ರಮ ವಿನಾಯಕ ಅಂತ ಜೋ ಅಂತ ವಿನಾಯಕ ನೀವು ಕಾರ್ಯಕ್ರಮ ಶುರು ಮಾಡಿದಾಗ ಏನಪ್ಪ ಇವನು ಏನು ನಾಯಕ ವಿನಾಯಕ ಅದೇನ್ ಮಾಡ್ತಾರೆ ಅಂತ ಅಷ್ಟೊಂದು ಅರ್ಥ ಆಗಿರಲಿಲ್ಲ.